कांग्रेस पार्टी के, बोलो कांग्रेस पार्टी के, बोलो एस नारायण समण्ಣ के, एस नारायण समण्ಣ के, मल्लिकार्जुन खड़गे साहेबರಿಗೆ, डी.के. ಶಿವಕುಮಾರ್ ಗೆ, ಸಿದ್ದರಾಮಯ್ಯ ಜಿ ಗೆ, बोलो एस नारायण स्वामी के, ನೀಡಲೇಬೇಕು 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 नारायण समण्ಣ के, बोलो कांग्रेस पार्टी के, बोलो एस नारायण समण्ಣ के। ಕರ್ನಾಟಕ ರಾಜ್ಯದಲ್ಲಿ ಅಪಾರ ಜನಬೆಂಬಲವನ್ನು ಹೊಂದಿರತಕ್ಕಂಥ ದೀನ ದಲಿತರ ಬಂಧು ದಾನಗಳ ಶೂರ ಅಂತ ಏನು ಕರೆಯುತ್ತೀರ ಸಿದ್ದರಾಮಯ್ಯನವರು ನಿನ್ನೆ ಕೊಟ್ಟಿರುವಂಥ ರಾಜೀನಾಮೆಯಿಂದ ಮುಂದೆ ಬರುವಂಥ ಸಂಪುಟ ವಿಸ್ತರಣೆಯಲ್ಲಿ ಸಂಪುಟ ಪುನರ್ರಚನೆಯಲ್ಲಿ ಸುಮಾರು ಬಾರಿ ಕೋಲಾರ ಜಿಲ್ಲೆಗೆ ಅನ್ಯಾಯವಾಗಿದೆ. ಆ ಒಂದು ಭಾಗವಾಗಿ ನಾವು ಕೋಲಾರ ಜಿಲ್ಲೆಯಿಂದ ಬಂಗಾರಪೇಟೆಯ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಹಾಗೂ ಹಿರಿಯ ರಾಜಕಾರಣಿಗಳು ಆದಂಥ ಎಸ್ ಎನ್ ನಾರಾಯಣಸ್ವಾಮಣ್ಣವರು ಸತತವಾಗಿ 3 ಬಾರಿ ಜೈಬೇರಿಯನ್ನು ಬಾರಿಸಿದ್ದಾರೆ. ಏನು ಅವರು ರಾಜಕೀಯದ ಮುಂದಿನ ದೃಷ್ಟಿ ಹಾಗೂ ಬಡವರ ಸೇವೆ ಮಾಡತಕ್ಕಂಥ ಒಂದು ಪ್ರಯತ್ನದಲ್ಲಿ ಅವರಿಗೆ ಈ ಬಾರಿಯ ಸಂಪುಟ ಪುನರ್ರಚನೆಯಲ್ಲಿ ಈ ಜಿಲ್ಲೆಯಿಂದ ಎಸ್ ಎನ್ ನಾರಾಯಣಸ್ವಾಮಣ್ಣವರನ್ನು ಸಂಪುಟಕ್ಕೆ ಸೇರಿಸ್ಕೋಬೇಕಂತೇಳಿ ಸಮಸ್ತ ಕೋಲಾರ ಜಿಲ್ಲೆಯ ಕಾಂಗ್ರೆಸ್ ಕಾರ್ಯಕರ್ತರ ಪರವಾಗಿ ನಮ್ಮ ಒಂದು ಮನವಿಯನ್ನು ಮಾಡ್ತಾಯಿದ್ದಾರೆ. ಏನು ಈ ದಿನ ಕೋಲಾರ ಜಿಲ್ಲೆಯಲ್ಲಿ ಅತಿ ಸುಂದರ ನಗರವನ್ನಾಗಿ ಬಂಗಾರಪೇಟೆ ನಗರವನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಗ್ರಾಮಾಂತರ ಪ್ರದೇಶದಲ್ಲೂ ಸಹ CC ರಸ್ತೆಗಳಾಗಿರ್ಬೋದು, ಕುಡಿಯುವ ನೀರಿನ ಒಂದು ವ್ಯವಸ್ಥೆ ಆಗಿರ್ಬೋದು ಮಾದರಿಯಾಗಿ ತೆಗೆದುಕೊಂಡು ಹೋಗಿದ್ದಾರೆ. ಅವರ ಒಂದು ಸೇವೆಯನ್ನು ಈ ಜಿಲ್ಲೆಗೆ ಮತ್ತು ಈ ರಾಜ್ಯಕ್ಕೆ ಸದ್ಬಳಕೆ ಮಾಡ್ಕೋಬೇಕಂತೇಳಿ ನಮ್ಮ AICCಯ ಅಧ್ಯಕ್ಷರು ಹಾಗೂ ನಮ್ಮ ಹಿರಿಯರು ಆದಂಥ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆಜಿಯವರ ಅಲ್ಲೇ ಮತ್ತು ಕಾಂಗ್ರೆಸ್ಸಿನ ಅಧಿನಾಯಕಿಯಾದಂಥ ಸೋನಿಯಾ ಗಾಂಧಿಯವರಲ್ಲಿ, ನಮ್ಮ ಯುವ ನಾಯಕರು ಮುಂದಿನ ಭವಿಷ್ಯದ ಪ್ರಧಾನಮಂತ್ರಿಗಳಾದಂಥ ರಾಹುಲ್ ಗಾಂಧಿಯವರಲ್ಲಿ ಮತ್ತು ಕರ್ನಾಟಕ ರಾಜ್ಯ ಉಸ್ತುವಾರಿಯಾದಂಥ ರಣದೀಪ್ ಸಿಂಗ್ ಸುರ್ಜೇವಾಲೆ ಅವರಲ್ಲೂ, AICCಯ ಪ್ರಧಾನಿ ಕಾರ್ಯದರ್ಶಿಗಳಾದಂಥ MC ವೇಣುಗೋಪಾಲ್ ಸರ್ ಅವರ ಜೊತೆಯಲ್ಲೂ ಮತ್ತು ಈ ರಾಜ್ಯ ಕಂಡಂಥ ಧೀಮಂತ ನಾಯಕ ಬಡವರ ಬಂಧು ಸಿದ್ದರಾಮಯ್ಯ ಅವರಲ್ಲಿ ಮತ್ತು ಈ ರಾಜ್ಯದ ಈ ಒಂದು ರಥದ ಸಾರಥಿಯಾಗಲು ಮುಂದೆ ಬಂದಿರತಕ್ಕಂಥ D.K. ಶಿವಕುಮಾರ್ ಸಾಹೇಬರಲ್ಲಿ ನಮ್ಮ ಬಂಗಾರಪೇಟೆ ಕ್ಷೇತ್ರದ ಎಲ್ಲ ಕಾಂಗ್ರೆಸ್ ಬಂಧುಗಳ ಪರವಾಗಿ ನಮ್ಮ ಒಂದು ಮನವಿಯನ್ನು ಮಾಡ್ತಾ ಇದ್ದೀರಿ.